ಹಾಯ್ ಗಾಯ್ಸ್, ಇವತ್ತು ನಾವು 6ನೇ ತರಗತಿ ಭಾಗ 1 ಗದ್ಯ ಭಾಗ 1 ದೊಡ್ಡವರ ದಾರಿ ಪಾಠವನ್ನು ತಿಳಿಯೋಣ. ಮೊದಲಿಗೆ ಬರುವುದು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದವರು. ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಇಡೀ ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು. ಅತ್ಯಂತ ಉನ್ನತ ಸ್ಥಾನಕ್ಕೆ ಎಂದರೆ ತುಂಬಾ ಹೆಸರುವಾಸಿಯಾಗಿದ್ದರು. ಅವರು ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅಂದರೆ ಜನಕ ಎಂದರೇನು? ಜನಕ ಎಂದರೆ ಸೀತೆಯ ತಂದೆ. ಮಹಾರಾಜ ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ರಾಜನ ಥರ ಅವ್ರ ಜೀವನ ಆಯಿತು. ಅವರು ಎಷ್ಟೇ ಕೋಪ ಬರಲಿ, ಮಕ್ಕಳ ಕೋಪ ತರಿಸ್ಲಿ, ದೊಡ್ಡವ್ರ ಕೋಪ ತರಿಸ್ಲಿ, ಕೋಪನ ಅವ್ರು ತಡ್ಕೊಳ್ಳೋಂಥ ಒಂದು ಶಕ್ತಿ ಇತ್ತು ಅವ್ರ ಹತ್ರ. ಬಾಳಿನಲ್ಲಿ ಅವ್ರಿಗೆ ಶಿಸ್ತು, ಸಂಯಮ, ಸಮಯ ಪಾಲನೆ ಅಂದರೆ ತುಂಬಾ ಇಷ್ಟ. ಅವರು ಅದಕ್ಕೆ ತುಂಬಾ ಮಹತ್ವ ಕೊಡ್ತಾಯಿದ್ರು ಅಂತ ತಿಳಿಬಹುದು. ಅವರು ಯಾವತ್ತಿಗೂ ಜನರ ಸೇವಕ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹೂಡಿದರು. ಅಂದರೆ ಒಂದಿನ ರಾಜೇಂದ್ರ ಪ್ರಸಾದರು ಕಚೇರಿ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದು ನೋಡಿದ್ರೆ ಅವರು ಒಂದು ಪುಸ್ತಕದ ತುಂಬಾ ಪುಟಗಳು, ಪೇಪರ್ಸ್ ಅಂತೀವಿ ಅವರು ಪುಟಗಳು ಅಂತಾರೆ. ಒಂದು ಪುಸ್ತಕದ ಹಲವಾರು ಪೇಪರ್ಸ್ ಏನಾಗಿದ್ದು ಚೆಲ್ಲಾಪಿಲ್ಲಿಯಾಗಿ ಅಲ್ಲಲ್ಲಿ ಬಿದ್ದಿದ್ದು. ಇದೆಲ್ಲ ಮಕ್ಕಳ ಕೆಲಸ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರು ತುಂಬಾ ಸಮಯ ಬೀಳಲಿಲ್ಲ. ಯಾಕಂದರೆ ಮನೆ ತುಂಬ ಮಕ್ಕಳದ್ದೇ ಕೆಲಸ ಇರತ್ತೆ ಅಂತ ಅವರಿಗೆ ಹೊಳೆಯಲು ತುಂಬ ಸಮಯ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವು ಆಗಬೇಕು. ಆದರೆ ಮಕ್ಕಳು ಅಪರಾಧಿಗಳಾಗಿ ನೋಡೋದಕ್ಕೆ ಇವ್ರ ಮನ ಒಪ್ಪಲಿಲ್ಲ. ಅದಕ್ಕೆ ಅವರು ಒಂದು ಉಪಾಯನ ಹೂಡಿದರು. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕಗಳ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರು ಎಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ಅಂದರೆ ರಾಜೇಂದ್ರ ಪ್ರಸಾದರು ಕೈಕಾಲು ಮುಖ ತೊಳ್ಕೊಂಡು ನಿಧಾನವಾಗಿ ಕೋಣೆಗೆ ಹೋದರು. ಕೋಣೆಗೆ ಹೋಗಿ ಪುಸ್ತಕದ ಪುಟಗಳೇನು ಬಿದ್ದಿದ್ವಲ್ಲ ಅವನ್ನ ಒಂದೊಂದಾಗಿ ಎತ್ತಿ ಮೇಜಿನ ಮೇಲೆ ಇಟ್ಟರು. ಆಗ ಮಕ್ಕಳನ್ನೆಲ್ಲರನ್ನೂ ಕರೆದ್ರು. ಮಕ್ಕಳು ಓಡಿ ಬಂದರು. ರಾಜೇಂದ್ರ ಪ್ರಸಾದರು ಏನಂದ್ರು ಅಂದರೆ, ಮಕ್ಕಳೇ ಇಲ್ಲಿ ನೋಡಿ, ಎಷ್ಟೊಂದು ಕಾಗದಗಳು ಎಷ್ಟು ಹರಿದು ಬಿದ್ದಿದ್ದಾವಲ್ಲ. ಇದೆಲ್ಲ ಕಾಗದಲ್ಲಿ ನೀವು ಯಾರ್ಯಾರು ಎಷ್ಟೆಷ್ಟು ಹರಿದಿದ್ದೀರೋ ಅಷ್ಟು ಸಂಖ್ಯೆಗಳು ಅಷ್ಟು ಕಾಗದದ ಸಂಖ್ಯೆಗನುಗುಣವಾಗಿ ನಿಮಗೆಲ್ಲರಿಗೂ ನಾನು ಕಾಸು ಕೊಡ್ತೀನಿ, ಅದು ಓಕೆನಾ ಅಂತ ಕೇಳಿದ್ರಪ್ಪ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ.
ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವ ಆಕರಗಳು. ಪುಸ್ತಕದ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸವಲ್ಲ. ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಅಂದರೆ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ದರು. ಎಲ್ರಿಗೂ ಕಾಸು ಸಿಗತ್ತಲ್ಲ ಅಂತ ಸಂತೋಷದಿಂದ ಅವರು ಹರಿದ ಪುಟಗಳ ಸಂಖ್ಯೆಯನ್ನು ಅವರು ಒಬ್ಬರೊಬ್ಬರಾಗಿ ಹೇಳಿದರು. ಆಗ ಯಾರವರು ರಾಜೇಂದ್ರ ಪ್ರಸಾದರು ಅಷ್ಟಷ್ಟು ದುಡ್ಡನ್ನು ಎಲ್ಲರಿಗೂ ಕೊಟ್ಟರು. ಎಲ್ಲರಿಗೂ ತುಂಬಾ ಖುಷಿ ಆಗ್ತಿತ್ತು. ಆಗ ರಾಜೇಂದ್ರ ಪ್ರಸಾದರು ಏನಂದರು ಅಂದರೆ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು. ಆಕರ ಅಂದರೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಧಾರಗಳು. ಪುಸ್ತಕದ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸವಲ್ಲ. ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರಿಗೆಲ್ಲ ರಾಜೇಂದ್ರರಿಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ. ಕೋಪ, ಅಸಹನೆ, ತಾಳ್ಮೆಗೆಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೇ ಅದು. ಅಂದರೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ಏನಂದರು ರಾಜೇಂದ್ರ ಪ್ರಸಾದರಿಗೆ, ತಾತ, ನಾವಿನ್ಮೇಲೆ ಯಾವತ್ತೂ ಪುಸ್ತಕದ ಪುಟಗಳನ್ನು ಹರಿಯೋದಿಲ್ಲ, ಜೋಪಾನ ಮಾಡ್ತೀವಿ ಅಂತ ಅಂದರು. ಪ್ರಮಾಣ ಮಾಡಿದರು, ಬರೀ ಅನ್ನಲಿಲ್ಲ, ಪ್ರಮಾಣ ಮಾಡಿದರು. ಆವಾಗೇನಾಯಿತು, ರಾಜೇಂದ್ರ ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳೆಲ್ಲ ಅಪರಾಧಿಯನ್ನು ಅವ್ರ ಮನೋಭಾವನೂ ಮೂಡಲಿಲ್ಲ ಮಕ್ಕಳಿಗೆ. ದೊಡ್ಡ ವ್ಯಕ್ತಿಗಳೇ ಹಾಗೆ. ಕೋಪ, ಅಸಹನೆ, ತಾಳ್ಮೆಗೆಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೇ ಅದು.